ನಮಸ್ತೆ ಎಲ್ಲರಿಗೂ. ಈ ದಿನ ನಾವು ಇತಿಹಾಸಕ್ಕೆ ಸಂಬಂಧಿಸಿದ ಹಾಗೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ 1. ಚಂದ್ರಗುಪ್ತ ಮೌರ್ಯನು ಯಾರನ್ನು ಸೋಲಿಸಿ ಅಧಿಕಾರಕ್ಕೆ ಬಂದನು? ಚಂದ್ರಗುಪ್ತ ಮೌರ್ಯನು ಮಗಧದ ದೊರೆ ಧನನಂದನನ್ನು ಸೋಲಿಸಿ ಅಧಿಕಾರಕ್ಕೆ ಬಂದನು. ಪ್ರಶ್ನೆ 2. ಚಂದ್ರಗುಪ್ತನು ರಾಜನಾಗುವಂತೆ ತರಬೇತಿ ನೀಡಿದವರು ಯಾರು? ಚಂದ್ರಗುಪ್ತನು ರಾಜನಾಗುವಂತೆ ತರಬೇತಿ ನೀಡಿದವರು ಚಾಣಕ್ಯ. ಪ್ರಶ್ನೆ 3. ಚಂದ್ರಗುಪ್ತ ಮೌರ್ಯನು ಕೊನೆಯ ದಿನಗಳಲ್ಲಿ ಯಾವ ಧರ್ಮವನ್ನು ಅನುಸರಿಸಿದನು? ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳಲ್ಲಿ ಜೈನ ಧರ್ಮವನ್ನು ಸ್ವೀಕರಿಸಿದನು. ಹಾಗೆ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಪ್ರಶ್ನೆ 4. ಚಂದ್ರಗುಪ್ತ ಮೌರ್ಯನು ಯಾವ ವ್ರತ ಕೈಗೊಂಡನು? ಚಂದ್ರಗುಪ್ತ ಮೌರ್ಯನು ಸಲ್ಲೇಖನ ವ್ರತವನ್ನು ಕೈಗೊಂಡನು. ಸಲ್ಲೇಖನ ವ್ರತ. ಚಂದ್ರಗುಪ್ತನು ಯಾವ ಜೈನ ಮುನಿಯೊಂದಿಗೆ ರಾಜ್ಯವನ್ನು ತ್ಯಜಿಸಿ ಶ್ರವಣಬೆಳಗೊಳಕ್ಕೆ ಬಂದನು? ಚಂದ್ರಗುಪ್ತನು ಭದ್ರಬಾಹು ಎಂಬ ಜೈನ ಮುನಿಯೊಂದಿಗೆ ರಾಜ್ಯವನ್ನು ತ್ಯಜಿಸಿ ಶ್ರವಣಬೆಳಗೊಳಕ್ಕೆ ಬಂದನು. ಚಂದ್ರಗುಪ್ತ ಮೌರ್ಯನ ಕಾಲ ನೋಡುವುದಾದರೆ ಕ್ರಿಸ್ತಪೂರ್ವ 323ರಿಂದ 299. ಪ್ರಶ್ನೆ 7. ಚಂದ್ರಗುಪ್ತ ಮೌರ್ಯನು ಡ್ಯಾಶ್ ರಂದು ನಿಧನನಾದನು? ಚಂದ್ರಗುಪ್ತ ಮೌರ್ಯನು ಕ್ರಿಸ್ತಪೂರ್ವ 299ರಲ್ಲಿ ನಿಧನನಾದನು. ಪ್ರಶ್ನೆ 8. ಚಂದ್ರಗುಪ್ತ ಮೌರ್ಯನ ಉತ್ತರಾಧಿಕಾರಿ ಯಾರು? ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ ಉತ್ತರಾಧಿಕಾರಿಯಾದನು. ಪ್ರಶ್ನೆ 9. ಗ್ರೀಕ್ ಲೇಖಕರು ಬಿಂದುಸಾರನನ್ನು ಯಾವ ಹೆಸರಿನಿಂದ ಕರೆಯುತ್ತಿದ್ದರು? ಗ್ರೀಕ್ ಲೇಖಕರು ಬಿಂದುಸಾರನನ್ನು ಅಮಿತ್ರಘಾತ ಅಥವಾ ಅಮಿತ್ರಕಾಡ ಅಂದರೆ ಶತ್ರುನಾಶಕ ಎಂದು ಕರೆಯುತ್ತಿದ್ದರು. ಪ್ರಶ್ನೆ 10. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಭೂಮಿಯನ್ನು ಪಡೆದು ಪರಿಪಾಲಿಸುವ ಶಾಸ್ತ್ರವನ್ನು ವಿವರಿಸುವುದೇ ಅರ್ಥಶಾಸ್ತ್ರ ಎಂಬುದಾಗಿ ಕೌಟಿಲ್ಯನೇ ಅರ್ಥಶಾಸ್ತ್ರದ ವ್ಯಾಖ್ಯಾನವನ್ನು ಕೊಟ್ಟಿದ್ದಾನೆ. ಈ ಕೃತಿಗೆ ದಂಡನೀತಿ ಅಂದರೆ ರಾಜದಂಡಶಾಸ್ತ್ರ ಅಥವಾ ಸರ್ಕಾರ ರಚನಾಶಾಸ್ತ್ರ ಎಂಬ ಅರ್ಥದ ಹೆಸರುಗಳು ಇವೆ. ಅರ್ಥಶಾಸ್ತ್ರದ ಕರ್ತೃ ಆದ ಕೌಟಿಲ್ಯನಿಗೆ ವಿಷ್ಣುಗೋಪ, ದ್ರಾವಿಡಾಚಾರ್ಯ ಹಾಗೂ ಚಾಣಕ್ಯ ಎಂಬ ಹೆಸರುಗಳು ಇದ್ದವು. ಅರ್ಥಶಾಸ್ತ್ರ ಕೃತಿಯು ಸಂಸ್ಕೃತ ಸಾಹಿತ್ಯದಲ್ಲಿಯೇ ಅದ್ವಿತೀಯವಾದುದು. ಪ್ರಶ್ನೆ 11. ಅರ್ಥಶಾಸ್ತ್ರ ಕೃತಿಯನ್ನು ಬೆಳಕಿಗೆ ತಂದವರು ಯಾರು? ಅರ್ಥಶಾಸ್ತ್ರ ಕೃತಿಯನ್ನು ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯ ಕ್ಯೂರೇಟರ್ ಆಗಿದ್ದ ಡಾಕ್ಟರ್ ಶ್ಯಾಮ್ ಶಾಸ್ತ್ರಿಯವರು ಬೆಳಕಿಗೆ ತಂದರು. ಪ್ರಶ್ನೆ 12. ಮೆಗಸ್ತನೀಸ್ ಪಾಟಲಿಪುತ್ರವನ್ನು ಹೀಗೆ ವರ್ಣಿಸಿದ್ದಾನೆ. ಪಾಟಲಿಪುತ್ರವು ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾದ ಬೃಹತ್ ಪಟ್ಟಣವೆಂದು ವರ್ಣಿಸುತ್ತಾನೆ. ಮೆಗಸ್ತನೀಸನು ಗ್ರೀಕ್ ರಾಯಭಾರಿಯಾಗಿ ಕ್ರಿಸ್ತಪೂರ್ವ 302ರಿಂದ 298ರವರೆಗೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿದ್ದನು. ಇವನು ಭಾರತದಲ್ಲಿ ತಾನು ಕಂಡ ಮತ್ತು ಕೇಳಿದ ಘಟನೆ ಹಾಗೂ ವಿಚಾರಗಳನ್ನು ಇಂಡಿಕಾ ಎಂಬ ಗ್ರಂಥದಲ್ಲಿ ಬರೆದಿದ್ದಾನೆ. ಬಿಂದುಸಾರನು ತಂದೆಯಿಂದ ಪಡೆದ ವಾಯುವ್ಯ ಭಾರತದ ಭಾಗಗಳನ್ನು ರಕ್ಷಿಸಿಕೊಂಡು ಬಂದನು. ಅದಕ್ಕಾಗಿ ಗ್ರೀಕರ ಪಶ್ಚಿಮ ಪ್ರದೇಶಗಳೊಡನೆ ತನ್ನ ತಂದೆ ಹೊಂದಿದ್ದ ಸ್ನೇಹವನ್ನು ಮುಂದುವರಿಸಿಕೊಂಡು ಬಂದನು. ಬಿಂದುಸಾರನು ಗ್ರೀಕ್ ದೇಶದ ಡೈಮಾಕಸ್ ಎಂಬ ರಾಯಭಾರಿಯನ್ನು ಹೊಂದಿದ್ದನು. ಈ ದಿನ ನಾವು ಇತಿಹಾಸಕ್ಕೆ ಸಂಬಂಧಿಸಿದ ಹಾಗೆ ಮೌರ್ಯರ ಬಗ್ಗೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ
ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.